ನಟರಾಜ್ ಅವರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಇಳಿಸಲು ಒಂದು ವ್ಯವಸ್ಥಿತವಾದ ಸಂಚಲನ ನಡೀತಾ ಇದೆಯಾ ಅಂತ. ನಾನು ರಾಜೇಗೌಡರಿಗೆ 6 ತಿಂಗಳಿಂದ ನೀವು ಬೇರೆ ಅಧ್ಯಕ್ಷರು ಮಾಡ್ಕೊಳ್ಳಿ ಅಂತ ಹೇಳಿದೆ. 6 ತಿಂಗಳ ಹಿಂದೆ ನೀವು ಬೇಕಾದ್ರೆ ರಾಜೇಗೌಡ ಹತ್ರ ಕೇಳಿ. ಜಯಪ್ರಕಾಶ್ ಹೆಗ್ಡೆ ಅವರು ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರೋದು ಎಲ್ಲೊಂದು ಕಡೆ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಜಯಪ್ರಕಾಶ್ ಹೆಗ್ಡೆ ಅವರು ಮನೆ ಮಾತಾಗಿದ್ದಾರೆ. ಅವ್ರು ಯಾವ ಪಕ್ಷಕ್ಕೆ ಹೋದ್ರು ಬಂದ್ರು ಅನ್ನೋದನ್ನ ಇಲ್ಲಿ ಯಾವ ಜನನು ಪ್ರಶ್ನೆ ಇಟ್ಕೊಂಡು. ನಟರಾಜ್ ಅವರು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಮುಂದುವರಿತಾರ ಅಥವಾ ರಾಜೀನಾಮೆಯನ್ನು ಕೊಡ್ತಾರೆ? ಎಲ್ಲ ಕಾರ್ಯಕರ್ತರಿಗೆ ಅವಕಾಶ ಕೊಡುವಂಥ ಸಂದರ್ಭದಲ್ಲಿ ಅವ್ರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಲೋಕಸಭಾ ಚುನಾವಣೆ ಕುರಿತು ಮಾತನಾಡೋದು, ಹಾಗೆ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಕೆಲವೊಂದು ವಿಚಾರಗಳ ಕುರಿತಾಗಿ ಮಾತನಾಡೋದು. ಸ್ವತಃ ನಮ್ಮ ಜೊತೆ ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು, ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಕಳೆದ 10 ವರ್ಷಗಳಿಂದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡ್ತಿರುವಂತಹ ಶ್ರೀಯುತ ಮಾರನಕೊಡಿಗೆ ನಟರಾಜ್ ನಮ್ಮ ಜೊತೆ ಇದ್ದಾರೆ. ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ನಟರಾಜ್ ಅವರೇ, ಕಳೆದ 10 ವರ್ಷಗಳಿಂದ ಏನು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮದೇ ಆದ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ. ಕಳೆದ 10 ವರ್ಷ ಜರ್ನಿಯನ್ನು ಒಂದು ಬಾರಿ ಮೆಲುಕಾಕಿದ್ದಾರೆ, ಹೇಗನ್ಸುತ್ತೆ? ಪ್ರಪ್ರಥಮವಾಗಿ ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಈ ಭಾಗದಲ್ಲಿ, ಮೆಣಸೆ ಭಾಗದಲ್ಲಿ. ನಾವು ಈ ಭಾಗದಲ್ಲಿ ಅವಾಗ ಬಲಿಷ್ಠವಾಗಿ ಮೆಣಸೆ ಪಂಚಾಯತಿಯಿಂದ ಬಲಿಷ್ಠವಾದ BJP ಸಂಪೂರ್ಣವಾಗಿ 16 ಸೀಟಲ್ಲಿ 16 ಸೀಟು ಈ ಪಂಚಾಯತಿ ಒಳಗೆ BJP ಇದ್ದಂಥ ಕಾಲ. 2 ಟರ್ಮು ಅವರೇ BJPಯ ಆಡಳಿತನೇ ಇತ್ತು. ಅಂಥ ಸಂದರ್ಭದಲ್ಲಿ ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಿ ನಿಲ್ಲಲಿಕ್ಕೆ ನನಗೆ ಎಲ್ಲ ಒತ್ತಡ ತಂದರು. ನಿಂತೆ. ನಾನು ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಭದ್ರಕೋಟೆಯಾದ BJPಯ ಈ ಮೆಣಸೆ ಪಂಚಾಯತಿಯಲ್ಲಿ ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾದೆ. ಅದರ ಜೊತೆಯಲ್ಲಿ ನಾನು ಈ ಭಾಗದ ದೊಡ್ಡ ಜ್ವಲಂತ ಸಮಸ್ಯೆಯಾದ ಅಡಿಕೆ ಹಳದಿ ಎಲೆ ರೋಗ, ಅದರ ಒಂದೆಲ್ಲರೂ ನನಗೆ ನೀನು ಮನಸ್ಸು ಮಾಡೋದು ಒಂದು ಭಾರಿ ದೊಡ್ಡ ಹೋರಾಟ ಮಾಡ್ಬೋದು. ಈ ರೈತರು ಯಾರು ಸಾಲ ಕಟ್ಟೋ ಸ್ಥಿತಿಲಿಲ್ಲ. ಅದು ಅಲ್ಲದೆ ವಿಶೇಷವಾಗಿ ನಮ್ಮ ಮೆಣಸೆ ಪಂಚಾಯತಿ ಮತ್ತು ಇದರೊಳಗೆ ಜಾಸ್ತಿ ಅಡಿಕೆ ಸಂಪೂರ್ಣ ನಾಶ ಆಗಿತ್ತು. ಸಂದರ್ಭದಲ್ಲಿ ಸ್ನೇಹಿತರು ಮಾಡಿಕೊಂಡು ನಾವು ಇದು ಒಂದು ರೈತ ಸಂಘವನ್ನು ಉಂಟಾಗ್ತದೆ. ಅದ್ರ ಜೊತೆ ನಮ್ಮ ಬಂಡ್ಲಪುರ ಶ್ರೀಧರ ರಾವು, ಆಮೇಲೆ ಇನ್ನೂ ಹಲವಾರು ಮುಖಂಡರಲ್ಲಿದ್ದು ಒಟ್ಟಾಗಿ ಅದರಲ್ಲಿ ಹೋರಾಟ ಮಾಡ್ಕೊಂಡು ಬಂದ ಹೋರಾಟ ಮಾಡ್ಕೊಂಡು ನಂತರ ಬಂದ ಸಂದರ್ಭದಲ್ಲಿ ನಾವು ಅದನ್ನು 4-5 ಸಾವಿರ ಜನ ತಾಲೂಕು ಆಫೀಸಲ್ಲಿ ಧರಣಿ ಮಾಡುವಂಥದ್ದು. ಅದರ ಆ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗ್ಡೆ MP ಅಭ್ಯರ್ಥಿಯಾಗಿ ನಮ್ಮಲ್ಲಿ ಬಂದರು. ನಾವು ಅಗಲಗಡ್ಡೆಯಲ್ಲಿ ಒಂದು ಸಭೆ ಮಾಡಿದ್ವಿ ರೈತರು. ಸುಮಾರು 1,500 ಜನ ಸೇರಿತ್ತು. ನಾವು ಆ ಸಭೆ ನಂತರ ನಮಗೆ ಅವರು ಜಯಪ್ರಕಾಶ್ ಹೆಗ್ಡೆ ಆಶ್ವಾಸನೆ ಕೊಟ್ಟರು, ನೀವು ನನಗೆ ಸಪೋರ್ಟ್ ಮಾಡಿ ರೈತ ಸಂಘದಿಂದ ನಾವು ನಿಮ್ಮೊಟ್ಟಿಗೆ ಬರ್ತೀವಿ, ನಿಲ್ತೀವಿ ನಾವು ಅಂತ. ಅದು ನಮಗೆ ಅವರು ಸೋತಾಗ ನಮ್ಮೊಟ್ಟಿಗೆ ನಮ್ಮ ಹೋರಾಟದಲ್ಲಿ ಅವರು ನಮ್ಮ ಜೊತೆ ಬಂದರು. ಡೆಲ್ಲಿವರೆಗೆ ಕರ್ಕೊಂಡೋದ್ರು. ಆಮೇಲೆ ಮುಖ್ಯಮಂತ್ರಿಯವ್ರನ್ನ UPA ಗೌರ್ಮೆಂಟಲ್ಲಿ KV ಥಾಮಸ್ ಅಲ್ಲಿ 3 ಸಾರಿ ಮೀಟಿಂಗಿಗೆ ಹೋಗಿ ನಾವು ಮತ್ತು ನಿರಂತರವಾಗಿ ನಾವು ಹೋರಾಟವನ್ನು ಯಡಿಯೂರಪ್ಪನ ಗೌರ್ಮೆಂಟ್ ಇತ್ತು ಹೋರಾಟವನ್ನು ಮಾಡ್ತಾನೇ ಇತ್ತು ಇದರಲ್ಲಿ. ಹಾಗೆ ಅದರ ನಂತರದ ದಿನಗಳಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರಲ್ಲಿ ಸೇರಿ ನನ್ನನ್ನು ಬ್ಲಾಕ್ ಕಾಂಗ್ರೆಸ್ ನೀವು ಹೋರಾಟ ಹೆಂಗಿದ್ರು ಮಾಡ್ತಾಯಿದ್ದೀರಿ, ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಬೇಕು ಅಂಥೇಳಿ ರಾಜೇಗೌಡರ ನೇತೃತ್ವದಲ್ಲಿ ಎಲ್ಲ ಅಧ್ಯಕ್ಷರು ಮಾಡೋದು. ಅಧ್ಯಕ್ಷರಾಗಿ ನಾನೀಗ 10 ವರ್ಷ ಆಗುತ್ತೆ. ಮೊದಲು ಪಕ್ಷ ಹೇಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಬೂತಲ್ಲಿ ಜನನೇ ಇರಲಿಲ್ಲ. ನಾವು ಒಂದೊಂದು ಅದು ಎಷ್ಟು ಕಷ್ಟದ ಸಂಘಟನೆ ಅಂತ ಹೇಳಿದ್ರೆ ಪ್ರತಿ ದಿನವೂ ಹೋರಾಟ. ಪ್ರಬಲವಾದ ನಮ್ಮ ಬಜರಂಗ ದಳ ನಮ್ಮ ಸಂಘಟನೆ. ಸ್ವತಃ ನಾನು ಸಹ ನನ್ನ ಮನೆಯೂ ಸಹ ಅವರು ಗಲಾಟೆ ಮಾಡಿ ನಮ್ಮ ಮನೆಯೂ ಧ್ವಂಸ ಮಾಡಿದ್ವಿ. ಅವನ್ನೆಲ್ಲ ನಾವು ಯಾರಿಗೂ ಹೆದರ್ದೇ ನಾವು ಅದನ್ನು ಸಂಘಟನೆ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಬಂದು ನಾವು ಇದರಲ್ಲಿ. ಆಮೇಲೆ ನಾನೇನು ಮಾಡಿದೆ, ಕಾಂಗ್ರೆಸ್ ಆಫೀಸು ನಮಗೊಂದು ಆಫೀಸ್ ಇರಲಿಲ್ಲ. DK ಶಿವಕುಮಾರ್ ಬಂದಾಗ ನಮ್ಮದೊಂದು ಹಳೆ ಜಾಗ ಇದೆ, ನಾವೊಂದು ಆಫೀಸ್ ಕಟ್ತೀವಿ ಅಂತ ಹೇಳಿ
ಕಟ್ಟಿ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಒಂದು 3 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಅಂದರು. ಅವೆಲ್ಲ ಸ್ನೇಹಿತರು, ರಿಲೇಷನ್ ಸರ್ಕಲ್ಲು ಎಲ್ಲದೂ ಹಾಕಿ ಕಾಂಗ್ರೆಸ್ ಆಫೀಸನ್ನು ಕಟ್ಟಲಿಕ್ಕೆ ಹೋಗಿ ನಾವು ಬಿ ಜೆ ಪಿಯವರು ಅದನ್ನು ಮಧ್ಯೆ ರಸ್ತೆ ಮಾಡಿದರು. ಅದ್ರ ಮಧ್ಯೆ ಆಫೀಸನ್ನೇ ಎಲ್ಲ ಮಾಡಬೇಕಂತ. ಆಮೇಲೆ ಅದನ್ನು ಜಾಗ ಮುನ್ಸಿಪಾಲ್ಟಿ ಫುಲ್ ಬಿ ಜೆ ಪಿ ಆಡಳಿತದಲ್ಲಿತ್ತು. ಜಾಗನೇ ಕೊಟ್ಟಿಲ್ಲ ನಮಗೆ. ಅದು ಹೋರಾಟ ಆಯಿತು, ಲಾಠಿ ಚಾರ್ಜ್ ಆಯಿತು. ಆಮೇಲೆ 107 ಹಾಕಿದ್ರು ನಮ್ಮ ಕೇಸು ಕಾಂಗ್ರೆಸ್ ಆಫೀಸ್ ಕಟ್ಟಕ್ಕೆ. ನಾವು ಬಿಟ್ಟೇ ಇಲ್ಲ. ಕಾಂಗ್ರೆಸ್ ಆಫೀಸನ್ನು ನೀವು ಬೆಳಿಗ್ಗೆ ಬಂದು ಕೂತಿದ್ರಲ್ಲ, ಆ ಕಾಂಗ್ರೆಸ್ ಆಫೀಸು ನನ್ನ ನೇತೃತ್ವದಲ್ಲಿ ಕಟ್ಟಿರೋದು. ಇಡೀ ಸ್ಟೇಟಲ್ಲಿ ಇರುವಂಥ 3-4 ಆಫೀಸಲ್ಲಿ ಶೃಂಗೇರಿನೂ ಒಂದು ಆಫೀಸು ಭಾರಿ ದೊಡ್ಡ ಮಟ್ಟದಲ್ಲಿ ಅಂತ ನೋಡಿದ್ರು. ಅದಕ್ಕೆ ರಾಜಗೌಡರು ವಂಶಬಂಧ ಸಹಕಾರ ಮಾಡಿದ್ದಾರೆ, ಡಾಕ್ಟರ್ ವಿಜಯಕುಮಾರ್ ಎಲ್ಲ ಸಹಕಾರದಲ್ಲಿ ಮೂರ್ತಣ್ಣ ಎಲ್ಲ ಸಹಕಾರ ಮಾಡಿದ್ರು. ಒಂದು ಕಾಂಗ್ರೆಸ್ ಆಫೀಸಲ್ಲಿ ಕಟ್ಟಿದ್ದು. ಅದು ನನ್ನ ಅಧ್ಯಕ್ಷತೆಯಲ್ಲಿ ಕಟ್ಟಿರೋದು. ರಾಹುಲ್ ಗಾಂಧಿಯವರು ಅದು ಉದ್ಘಾಟನೆ ಬಂದರು. ಇಲ್ಲಿ ರಾಹುಲ್ ಗಾಂಧಿ ಬಂದಂಥ ಸಂದರ್ಭದಲ್ಲಿ, ಶೃಂಗೇರಿ ಬಂದಂಥ ಕಳೆದ ಸಾರಿ ಎಲ್ಲ ಹಿಂದಿನ ಸಾರಿಗೆ ಚುನಾವಣೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಕಾಂಗ್ರೆಸ್ ಆಫೀಸ ಅದನ್ನು ಫಸ್ಟ್ ಉದ್ಘಾಟನೆ ಮಾಡಬೇಕು ಅಂತೇಳಿ ವೇಣುಗೋಪಾಲು, ಜಿ ಪರಮೇಶ್ವರು ಅಧ್ಯಕ್ಷರಾಗಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಎಷ್ಟು ಜನ ಬಂದು ಕಾಂಗ್ರೆಸ್ ಆಫೀಸನ್ನು ನನಗದು ಭಾರಿ ಹೆಮ್ಮೆ ಇದೆ. ಯಾಕೆಂತ ಹೇಳಿದ್ರೆ ಅದು ಭಾರಿ ಕಷ್ಟದಲ್ಲಿ ಎಲ್ಲರೂ 500-1000 ಎಲ್ಲ ನಾವು ಕಾರ್ಯಕರ್ತರು. ಇವತ್ತು ನಾವು ಹೇಳಲ್ಲ, ಇನ್ನು ಬೇರೆ ಕಡೆ ಇನ್ನು ಸ್ವಂತ ನೆಲೆನೇ ಇಲ್ಲ ಕಾಂಗ್ರೆಸ್ಸಿಂದ. ಅದನ್ನು ಕಟ್ಟಿದ ಹೆಮ್ಮೆ ನಮ್ಮ ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರು, ನಮ್ಮ ಸಂಪೂರ್ಣ ಕಾರ್ಯಕರ್ತರು ಬೆಂಬಲ ನಿಂತ್ಕೊಂಡ್ರು, ಕೇಸ್ ಹಾಕಿಸ್ಕೊಂಡ್ರು. ಕಾಂಗ್ರೆಸ್ ಆಫೀಸ್ ಕಟ್ಟುವಂಥ ಸಂದರ್ಭದಲ್ಲಿ ಒಂದು ವಿಚಾರ ಹೇಳಿದ್ರೆ ನಾವು ಅದನ್ನು ಅಂದ್ರೆ ಪೂರ್ಣ ಮಾಡೋವರೆಗೂ ಬಿಡ್ತಾನೆ ಇಲ್ಲ. ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಬಹುದೊಡ್ಡ ಸಾಧನೆ ಅಂದ್ರೆ ಏನು, ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಕಟ್ಟಿದಾಗ ಕಚೇರಿ ಕಟ್ಟಿದ್ದು ಅಲ್ಲ. ಅದು ನಮ್ಮ ಇವತ್ತು ಕೆಲವರು ತಿಳ್ಕೊಂಡು ನಾನೇ ಅಧ್ಯಕ್ಷ ಆಗಿದ್ದು. ಅದು ಯಾರು ಬಂದರು ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಇವತ್ತು ಒಂದು ಎಲ್ಲಿ ಹೋದರೂ ನಮ್ಗೆ ದೂರಕ್ಕೊಂದು ಜಾಗ ಆಯಿತು ಅಂಥದ್ದೊಂದು ಕಟ್ಟಿದ್ದು ನನಗೆ ಭಾರಿ, ನನ್ನ 10 ವರ್ಷದ ಆದಮೇಲೆ ಭಾರಿ ಹೆಮ್ಮೆ ಇದೆ. ನಟರಾಜ್ ಅವರು ಈಗ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳು, ವಿಮರ್ಶೆಗಳು ನಡೆಯುವುದು ಸರ್ವೇ ಸಾಮಾನ್ಯ. ಅದು ಕಾಂಗ್ರೆಸ್ ಮಾತ್ರ ಅಲ್ಲ, JDS ಬಿಜೆಪಿ ಎಲ್ಲ ಕಡೆ ನಡೆಯುತ್ತಿರುವಂತೆ. ಈಗ 2023 ವಿಧಾನಸಭೆ ಚುನಾವಣೆ ಮುಗಿದ ನಂತರ ಶೃಂಗೇರಿ ಕ್ಷೇತ್ರದಲ್ಲಿ ಏನೊಟ್ಟು 3 ತಾಲೂಕುಗಳು ಬರ್ತವೆ, 3 ಬ್ಲಾಕ್ ಅಧ್ಯಕ್ಷಗಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮೊದಲ ಬಾರಿ ಅಸಮಾಧಾನ ಸ್ಫೋಟಗೊಂಡಿದೆ ನಿಮ್ಮ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ. ಕೆಲವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿಮ್ಮ ಮೇಲೆ ಕೂಡ ಕೆಲವೊಂದು ಆರೋಪಗಳನ್ನ ಮಾಡ್ತಾರೆ, ಸಾಮಾಜಿಕ ಜಾಲತಾಣದಲ್ಲಿ ಬರೀತಾರೆ. ಏನಿದೆ ಈ ಒಂದು ಅಸಮಾಧಾನಕ್ಕೆ ಪ್ರಮುಖ ಕಾರಣ ಏನು ಅಂತ? ಸಾಮಾಜಿಕ ಜಾಲತಾಣದಲ್ಲಿ ಬರೆಯುವ ವ್ಯಕ್ತಿ ಅವರಿಗೆ ಅವರು ಎಲ್ಲ ವಿಚಾರದಲ್ಲೂ ಭ್ರಷ್ಟಾಚಾರದ ವಿಚಾರದಲ್ಲೂ ಭಾಗಿಯಾಗಿ ಗೊತ್ತಾದ ತಕ್ಷಣ ನಾವು ಅವ್ರಿಗೆ ಕರೆದು ನಾವು ವಾರ್ನಿಂಗ್ ಮಾಡಿರೋದು. ನಮ್ಮ ಪಕ್ಷದ ಕಾರ್ಯಕರ್ತ ಅಂತ ನಾವು ನಂಬಿ ಅವನಿಗೆ ನೀನು ಇದು ಮಾಡೋದು ಸರಿಯಲ್ಲ, ಇಂಥದ್ದು ಮಾಡೋದು ಸರಿಯಲ್ಲ, ಇಲ್ಲಿ ರೈತ ವಿರೋಧಿಯಾಗಿ ಕೆಲಸ ಮಾಡೋದು ಸರಿಯಲ್ಲ. ಕೆಲವರಿಗೆ ಅವರಿಗೆ ಹಿಂದ್ಗಡೆ ಸಪೋರ್ಟ್ ಮಾಡಿದ್ರೆ ಈಗ ಅರಿವಾಗಿದೆ. ಎಲ್ಲಿ ನೋಡಿದ್ರು 4-1, 17, ಆಮೇಲೆ ಹುಲಿ ಯೋಜನೆ, ಅತಿ ಸೂಕ್ಷ್ಮ ಪ್ರದೇಶಗಳು, ಆಮೇಲೆ ಕಸ್ತೂರಿ ರಂಗನ್ನು, ಇಡೀ ನಮ್ಮ ಶೃಂಗೇರಿ ತಾಲೂಕಿನ ಸಂಪೂರ್ಣ ಜಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಕಟ್ಟಿಮಿಸ್ಟಿಲ್ಲ ಅಂದರೆ ಒಂದಲ್ಲ ಒಂದು ಕಾಯ್ದೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನೆಲ್ಲ ಕಾಯ್ದೆ ಇರ್ಬೋದು ಆ ಕಾಯ್ದೆಗಳ ಪೂರ್ತಿ ಇಲ್ಲಿದೆ. ಇವತ್ತು ಏನಾಗ್ತದೆ, ನಾವು ಯಾವುದೋ ಒಂದು ವಿಚಾರ ಯಾರಿಗೋ ಒಬ್ಬರನ್ನ ನಾವು ಇದು ಮಾಡ್ತೀನಿ ಅಂತ ಹೋದಾಗ ಅದು ಇಡೀ ರೈತರಿಗೆ ಬರ್ತದೆ. ಇವತ್ತು ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲ. ಒಬ್ಬ ರೈತ ಗೌರ್ಮೆಂಟ್ ಜಾಗದಲ್ಲಿ 17 ಅನ್ನೋದು ಗೊತ್ತಿಲ್ಲ, 4-1 ಅನ್ನೋದು ಗೊತ್ತಿಲ್ಲ, ಅವನಿಗೆ ಏನು ಅಂತ ಗೊತ್ತಿಲ್ಲ. ಅವನು ಕಟ್ಟಿ ಅವನು ವಾಸಕ್ಕೆ ಮನೆಯಲ್ಲಿ ಕಟ್ಕೊಂಡು ಕೂತ್ಕೊಂಡಿದ್ದಾನೆ. ಈ ವಿಚಾರಗಳನ್ನ ಎತ್ತ ಹೋದಾಗ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ರೈತರ ಮೇಲೆ ಸಣ್ಣ ಪುಟ್ಟದ್ದು ಇದಕ್ಕೆ ಬರೆದಂಥ ಸಂದರ್ಭದಲ್ಲಿ ರೈತರ ಮೇಲೆ ಇಲ್ಲ, ನಿಮ್ಮವನೇ ಕಾರ್ಯಕರ್ತ ಈ ಥರ ಬರೀತಾನೆ, ಇದು ಮಾಡ್ತಾನೆ ಅಂತ ನಾವು ಅವ್ರಿಗೆ ವಾರ್ನಿಂಗ್ ಕೊಟ್ಟು ಇದು ಮಾಡೋದು, 2-3 ಸಲ ಹೇಳೋದು. ಆಮೇಲೆ ಆ ಮನುಷ್ಯ ಕೂಡಲೇ ಸಾಮಾಜಿಕ ಹೋರಾಟಗಾರಾಗಿ ಬಿಂಬನೆಗೊಂಡುಕೊಂಡು ನಾನು ಭಾರಿ ದೊಡ್ಡ ಸಾಮಾಜಿಕ ಕಾರ್ಯಕರ್ತ, ಏನು RTI ಕಾರ್ಯಕರ್ತ ಅನ್ನೋದೊಂದು
ತಲೆಗೆ ಹೋಗ್ಬಿಡ್ತದೆ. ನಾವು ಕರೆದು ನಾವು ಸುಮಾರು ಪಕ್ಷದ ಕಾರ್ಯಕರ್ತರೆಲ್ಲ ನಾವು ಹೇಳಿದ್ವಿ, ನೀವು ಈ ಥರ ಎಲ್ಲ ಮಾಡಿದ್ರೆ ನಮ್ಮ ಪಕ್ಷದಲ್ಲಿ ಕಷ್ಟ ಇರಲಿಕ್ಕೆ ಅಂತ. ಅದರ ಮೇಲೆ ಆ ಮನುಷ್ಯ ವ್ಯತಿರಿಕ್ತವಾಗಿ ಬೇಕಾಬಿಟ್ಟಿ ಬರೆಯಿಸಿದ್ರು. ಈ ಹಿಂದೆ ಅಂಬುಜಾ ಎಂಬ ತಹಸೀಲ್ದಾರ್ ಇದ್ದರು. ಆ ಸಂದರ್ಭದಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರ ನಡೀತು. ಈ ಮನುಷ್ಯನು ಅದರಲ್ಲಿ ಭಾಗಿಯಾಗಿದ್ದ. ಹಾಗಾದರೆ ಈ ಮನುಷ್ಯನು ಅಂಬುಜಾನ್ ತಹಸೀಲ್ದಾರ್ ಏನಿತ್ತು ಆ ಸಂದರ್ಭದಲ್ಲಿ ಭಾರಿ ದೊಡ್ಡ ಭ್ರಷ್ಟಾಚಾರ ನಡೀತು. ಈ ಮನುಷ್ಯನು ಅದರಲ್ಲಿ ಭಾಗಿಯಾಗಿದ್ದಕ್ಕೆ ನಮ್ಮ ಹತ್ರ ಪುರಾವೆಗಳಿದೆ. ಈಗ ಇಲ್ಲೇ ನಮ್ಮಲ್ಲಿ ಅರುಣ್ ಬಿಡೇನ ಅನ್ನೋನ ಹತ್ರ ಅಕೌಂಟಿಗೆ ದುಡ್ಡು ಹಾಕಿಸ್ಕೊಂಡಿದ್ದ. 1.25 ಲಕ್ಷ ನಿಮ್ಗೆ ಮಾಡಿಕೊಡ್ತೀನಿ ಅಂತ ಇವತ್ತಿಗೂ ಮಾಡಿಕೊಟ್ಟಿಲ್ಲ. ಆಮೇಲೆ ದುರ್ಗ ದೇವಸ್ಥಾನದ ಹತ್ರ ಸುತ್ತಮುತ್ತ ಆಮೇಲೆ ಮೆಂಬರ್ ಆಗಿ ಅಲ್ಲಿ ಬರೀ ಮುಸ್ಲಿಮ್ಸಿಗೆ ಕಾಂಗ್ರೆಸ್ ಅಂತೇಳಿ ಹೋಗಿ ಮುಸ್ಲಿಮ್ಸ್ ಓಟ್ ಕೊಡ್ತಾರೆ ಅಂತೇಳಿ ಆಗ ಆ ಏರಿಯಾದಲ್ಲಿ ನಿಂತ, ಇಲ್ಲಿ ತ್ಯಾವಣದಲ್ಲಿ ಅಲ್ಲಿಗೆ 90% ಮುಸ್ಲಿಮ್ಸ್ ಇರೋದು ಗೆದ್ದ. ಅವರು ಆ ಬಡ ಇವ್ರ ಹತ್ರ ಎಲ್ಲ 1,75,000 ರೂಪಾಯಿ ನೀವು ಬೇಕಾದ್ರೆ ಬನ್ನಿ ಇಸ್ಕೊಂಡ. ಇವತ್ತಿಗೂ ಏನೂ ಮಾಡಿಕೊಟ್ಟಿಲ್ಲ. ಒಬ್ಬ ಭ್ರಷ್ಟಾಚಾರ. ನಾನು ಭಾರಿ ಸಾಮಾಜಿಕ ಹೋರಾಟಗಾರ. ನಾನು ಅಲ್ಲ ಬ್ರೋಕರಿಂಗ್ ಕೆಲಸ ಯಾಕೆ ಮಾಡ್ತಾನೆ? ಬ್ರೋಕರಿಂಗ್ ಕೆಲಸ ಮಾಡ್ದ. ನಾವು ಇದು ಮಾಡಿದ್ಮೇಲೆ ಇಲ್ಲ ಶೃಂಗೇರಿ ತಾಲೂಕಲ್ಲಿ ಇವಾಗ ಅಧ್ಯಕ್ಷರ ಮೇಲೆ ಓಟ್ ಕಮ್ಮಿ ಬಂತು ಹಂಗೆ ಅಂತ ಹೇಳ್ತಾನೆ. ಇಲ್ಲಿ ಶೃಂಗೇರಿ ತಾಲೂಕಲ್ಲಿ ಯಾವ ಥರ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ 4-5 ಸಾವಿರ ಓಟು BJP ಲೀಡ್ ಇರ್ತಿತ್ತು. ನಾನು ಅಧ್ಯಕ್ಷನ ಪ್ರತಿ ತೆಗೆದು ನೋಡಿ 5,000 ಜಯಪ್ರಕಾಶ್ ಹೆಗ್ಡೆ ಚುನಾವಣೆಯಲ್ಲಿ ಸೋತಂತ 5,800 ಓಟ್ ಮೈನಸ್ ಇತ್ತು. ರಾಜೇಗೌಡರು 300 ಓಟ್ಗೆ ಮೈನಸ್ ಆಯಿತು. 300 ಓಟ್ ಮಾತ್ರ BJP ಲೀಡ್ ಬಂತು. ಹಾಗಾಗಿ ಭಾರಿ ದೊಡ್ಡ BJP ಅದು ಭದ್ರಕೋಟೆ. ಇದರಲ್ಲಿ ನಾವು ಈ ಥರ ಹೋರಾಟ ಮಾಡಿಕೊಂಡು ಎಲ್ಲ ಬಂದಿರೋತ್ತಿಗೆ ಮತ್ತು ನಮಗೊಂದು ಸಾಮಾಜಿಕ ಕಳಕಳಿ ಇದೆ. ನಾವು ಸಾಧಾರಣ 20-25 ವರ್ಷದಿಂದ ಒಂದು ಹೋರಾಟದ ನೆಲೆಯಲ್ಲೇ ಬಂದಿತ್ತು. ನಮ್ಮದು ಯಾವತ್ತು ತಗೊಂಡ್ರು ನಮ್ಮದು ಹೋರಾಟದ ನೆಲೆಯಲ್ಲೇ ಬಂದಿತ್ತು. ಇವರು ಇಡೀ ರೈತಾಪಿ ಜೀವನಕ್ಕೆ ತೊಂದರೆ ಆಗುವಂಥ ಕೆಲಸಗಳನ್ನು ಮಾಡ್ತಾ ಬಂದ. ಆಮೇಲೆ ನೋಡಿ, ಅವನು ಈಗ ನಾನು ಭಾರಿ ಒಳ್ಳೆಯವನು ಅಂತ ಹೇಳ್ಕೊಂಡವನು. ಅವನ ಹೆಂಡತಿ ಹೆಸರಿಗೊಂದು ಈ ಸೊತ್ತು ತೊಗೊಂಡಾನೆ. ಇದು ಅಂಬುಜನ್ ಪೀರಿಯಡಲ್ಲಿ ಮಾಡಿಸ್ಕೊಂಡಾನೆ. ಆಮೇಲೆ ಅವನ ಅಪ್ಪನ ಹೆಸರಿಗೊಂದು ರಮೇಶ ಅಂತ ರಮೇಶ ಅಂತ ಅವನ ಅಪ್ಪನ ಹೆಸರಿಗೊಂದು ಕಂಡಿದ್ದಾನೆ. ಡೇಟ್ ಎಲ್ಲ ನೋಡಿ. ಆಮೇಲೆ ಅವ್ರ ಹೆಂಡತಿ ಜ್ಯೋತಿ ಅನ್ನೋ ಹೆಸರಿಗೆ ತೊಗೊಂಡಾನೆ. ಇದೆಲ್ಲ ಈ ಸೊತ್ತಾಗಿರೋದು. ಅವನ ಅಪ್ಪನ ಹೆಸರಿಗೆ ಒಂದು ಮನೆ ಈಗಾಗಲೇ ಇದೆ. ಈಗಾಗಲೇ ಅವನ ಅಪ್ಪನ ಹೆಸರಿಗೆ ಒಂದು ಮನೆ ಇದೆ. ಆಮೇಲೆ ಅವನ ತಾಯಿ ಹೊರದೇಶದಲ್ಲಿರೋದು. ಯಾವ ದೇಶ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಅವ್ರ ಹೆಸರಲ್ಲಿ ಒಂದು ಮನೆ ಇದೆ. ಈಗ ಒಬ್ಬರಿಗೆ ಒಂದು ಫ್ಯಾಮಿಲಿಗೆ ಒಂದು ಮನೆ ಅಂತ ಗೌರ್ಮೆಂಟ್ ಕಾನೂನು ಇರೋತ್ತಿಗೆ ಇಷ್ಟು ದೊಡ್ಡ ಸಾಮಾಜಿಕ ಹೋರಾಟಗಾರ ನನಗೆಲ್ಲ ಜ್ಞಾನ ಇದೆ ಅನ್ನೋನು ಇದನ್ನು ಯಾಕೆ ತಗೊಂಡ? ಆಯಿತು, ನಾನು ತಗೊಂಡಿದ್ದ ಚಿತ್ರ ತೋರಿಸ್ಲಿ. ನಾನು ನಟರಾಜ ಬ್ಲಾಕ್ ಅಧ್ಯಕ್ಷ ಆಗಿ ದುರುಪಯೋಗ ಮಾಡಿಕೊಂಡಿದ್ದಿದ್ರೆ, ಇಲ್ಲಿ ಎಲ್ಲಾದರೂ ನಾನು ಒಂದು ಅಕ್ರಮವಾಗಿ ಶೆಡ್ ಕಟ್ಟಿದ್ದಿದ್ರೆ, ಅಕ್ರಮವಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂದರೆ ಹೇಳಿ. ನಾನು ಮನೆ ಕಟ್ತಿದ್ದೀನಿ, ನನಗದು 1.5 ಗುಂಟೆ ಶಂಕ್ಷನ್ ಆಗಿದೆ. ಅದಕ್ಕೆ ಈ ಸೊತ್ತಿದೆ. 24 ಲಕ್ಷ ರೂಪಾಯಿ DCC ಬ್ಯಾಂಕಲ್ಲಿ ಲೋನ್ ಮಾಡಿದ್ದೀನಿ. ಆಮೇಲೆ 1.5 ಗುಂಟೆ ಹಿಂದೆ 2000 ಇಸ್ವಿ ಚಂದ್ರೇಗೌಡರು ಪೇಟಲ್ ತೊಗೊಂಡಿತ್ತು. ಆಮೇಲೆ ಮತ್ತೆ 5 ಗುಂಟೆಗೆ ನಾನು ಕಣ ಮನೆಗೆ ಅರ್ಜಿ ಕೊಟ್ಟಿದ್ದೀನಿ. ನಮ್ಮ ಮನೆ ಹಿಂದ್ಗಡೆ 4.5 ಎಕರೆ ಇದೆ. ಅದು ಹಿಂದೆ ಗೇರ್ ಹಕ್ಕಲು ಅಂತ ಕರಿತೀವಿ. ಗೇರ್ ತೋಟ ಮಾಡಿದ್ದು ನಮ್ಮಲ್ಲಿ ಹಿಂದೆ 40-45 ವರ್ಷದಿಂದ. ಹಕ್ಕಲು ಗೇರ್ ತೋಟ. ಅದನ್ನು ನಾವು ನಮ್ಮ ತಂದೆ ಕಾಲದಲ್ಲಿ ಸಾಗುವಳಿ ಮಾಡಿದ್ದಾರೆ. ಇನ್ನೊಂದು ನಮ್ಮಲ್ಲಿ 130 ವರ್ಷದೊಂದು ಮನೆ ಇದೆ, ಹಳೆ ಜಾಗ. 130 ವರ್ಷ. ಅದು ನಮ್ಮ ಫೋಟೋ ತೋರಿಸ್ತಿದ್ದೆ ನಾನು. 130 ವರ್ಷ. ಅದಕ್ಕೆ ದಾಖಲಾತಿನೇ ಇಲ್ಲ. ನೀವು ಕೊಡಿಸ್ತಾನ ದಾಖಲಾತಿ ಇಲ್ಲ ಇವತ್ತಿಗೆ. ಅದರಲ್ಲಿ 3 ವರ್ಷ ಉಂಟು ನಮ್ಗೆ. 130 ವರ್ಷದ ಹಳೆಯದು ಮನೆ. ಈ ಥರ
ಇದನ್ನ ಇದಕ್ಕಿದ್ದಂಗೆ ನಮ್ಮ ಈ ತರ ಭ್ರಷ್ಟಾಚಾರ ಕೊಟ್ಟರೆ ಅದು ಯಾರು ಜನ ಪ್ರಮುಖವಾಗಿ ನಟರಾಜ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಥವಾ ನಟರಾಜ್ ಅವ್ರ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಬರೀತಾರೆ, ನಟರಾಜ್ ಅವ್ರ ಮೇಲೆ ಈ ರೀತಿ ಇದಾಗ್ತದೆ. ಕಾರಣ ಇಲ್ಲ, ಏನೋ ಒಂದು ಪರ್ಟಿಕ್ಯುಲರ್ ಒಂದು ಕಾರಣ ಬೇಕು. ಪರ್ಟಿಕ್ಯುಲರ್ ಅಂದ್ರೆ ಅವನಿಗೆ ನಾನು ಯಾವಾಗ ಕರೆದು ಬೈದಿನ ನಾನು ಇಲ್ಲಿ ದುಡ್ಡು ತಗೊಳ್ಳೋದು, ವಸೂಲಾತಿ ಮಾಡೋದು. ಇಲ್ಲೇನಾಯ್ತು, ರಾಜಗೌಡರು ನಮ್ಮ MLA ಮನೆಗೆ ನಮಗೆ ಭಾರಿ ತೊಂದರೆ ಆಗ್ತದೆ ಅಂತೇಳಿ ಲೇಔಟಿನ ಮನೆಗೆಲ್ಲ ಹೋದ್ರು. ತುಂಬಾ ಲೇಔಟ್ ಅವರೆಲ್ಲ ಸ್ವಂತ ಹಣ ಹಾಕಿ ದುಡ್ಡು ಕೊಟ್ಟು ಕೊಂಡ ಜಾಗ, ಅದರಲ್ಲ ಅವ್ರು ಲೇಔಟ್ ಮಾಡಿದ್ರು. ಮಾಡುವಂತ ಸಂದರ್ಭದಲ್ಲಿ ಒಬ್ಬೊಬ್ಬ ಅಧಿಕಾರಿ ಒಂದೊಂಥರ ಮಾಡ್ಕೊಡ್ತಾನೆ. ಏನಂತ, ಒಬ್ಬ ಸರ್ವೇರ್ ಬಂದ್ರೆ ಈ ಜಾಗನ ಸರ್ವೆ ಮಾಡಿ ಹೋದ ಅಂದ್ರೆ ಇನ್ನೊಬ್ಬ ಸರ್ವೆ ಮಾಡೋನು ಮತ್ತೊಂದು ಥರ ಮಾಡಿರ್ತೇನೆ, ನಿಮ್ಗೆ ಅನುಭವಕ್ಕೆ ಬಂದಿರ್ತದೆ. ಅದನ್ನ ಇವನು ಇದು ಎಲ್ಲರಿಗೂ ಕೋರ್ಟಿಗೆ ಹಾಕ್ಕೊಂಡು ಈಗಾಗಲೇ ಇದು ಆದಿಶಂಕರ್ ಬಡಾವಣೆಯಲ್ಲಿ ಒಂದು ಕೇಸನ್ನು ಹಾಕಿ ವಿತ್ಡ್ರಾ ಮಾಡ್ದ. ಹಾಕೋದಕ್ಕೆ ತೆಗಿದಕ್ಕೆ ಇವನ ಇವೆಲ್ಲ ಗೊತ್ತಾಗಿದ್ದು ನಾವು ಕಾಂಗ್ರೆಸ್ಸಲ್ಲಿ ಸುಮ್ಮನೆ ಕೊಡೋಕ್ಕಾಗುತ್ತಾ? ಹಿಂದ್ಗಡೆ ಯಾರು ಅವರಿಗೆ ನೀನು ಮಾಡು ಭಾರಿ ಒಳ್ಳೆ ಸಾಧನೆ ಮಾಡೋರು ಅಂತ ಹಚ್ಕೊಡೋರು ಇರ್ಬೋದು, ಯಾರು ನಮ್ಮ ಪಕ್ಷದಲ್ಲೂ ಇರ್ಬೋದು. ಅಂಥದ್ದು ಹೆಚ್ಚಿನ ಕಂಡು ಬರಲ್ಲ. ಅಲ್ಲಿ ಒಂದು ವೇಳೆ ಹಿಂದ್ಗಡೆ ಇದ್ದರೂ ನಾವೇನು ಅದನ್ನು ಇದು ಅಂತಲ್ಲ, ಬೇರೆಯವರು ಇರ್ಬೋದು ಹಚ್ಕೊಡೋರು. ಆದರೆ ನಾವು ಸತ್ಯವಾಗಿರೋತ್ತಿಗೆ ಅವನು ಸಾಮಾಜಿಕ ಇಲ್ಲಿ ಜನ ನೋಡ್ತಾರಲ್ಲ, ನಟರಾಜ್ ಏನು ಮಾಡ್ಕೊಂಡಿದ್ದು 20 ವರ್ಷದಿಂದ ಏನು ಮಾಡ್ಕೊಂಡಿದ್ದ ಜನ ನೋಡ್ತಾ ಇದ್ದಾರಲ್ಲ. ಹಾಗಾಗಿ ಧೈರ್ಯ ಉಂಟು. ಅವನ ಕೈಲಿ 2-3 ಸಲ ರಾಜಿ ಕರೆದ್ರು ಎಲ್ಲರೂ. ಇಲ್ಲ ಅವನ ಕೈಲಿ ರಾಜಿ ಅವನ ಇದ್ದಾನೆ, ಅದು ಅವನ ಕೈಲಿ ರಾಜಿ ಆಗೋ ಪ್ರಶ್ನೆ ಏನಿದೆ? ಅವ್ನು ಭ್ರಷ್ಟ ಅವ, ಭ್ರಷ್ಟ. ಈಗ ನಮ್ಮ ಮೇಲೆ ಇದನ್ನು ಕೊಟ್ಟ ಕಂಪ್ಲೇಂಟ್, ಯಾವುದು ಅಟ್ರಾಸಿಟಿ ಕೊಟ್ಟು ಬುಕ್ ಮಾಡ್ದ ಆನ್ಲೈನಲ್ಲಿ. ಈಗ ನೀವು ಕೂಡ ಕೊಪ್ಪದ ಒಬ್ಬ ಪತ್ರಕರ್ತರ ಮೇಲೆ ಹಾಗೂ ನಿಮ್ಮ ಮೇಲೆ ಸಾಮಾಜಿಕ ಜಾಲತಾಣದ ಮೇಲೇನೋ ಬರೆದಿರಾ, ಆ ವ್ಯಕ್ತಿಯ ವಿರುದ್ಧ ನೀವು ಒಂದು ದೂರನ್ನು ಕೊಡ್ತೀರಾ. ಇವರು ನನ್ನ ಮೇಲೆ ಹಲ್ಲೆ ಮಾಡಕ್ಕೆ ಬಂದಿರೋ ದೂರನ್ನು ಕೊಡ್ತೀರಾ. ಇತ್ತೀಚೆಗೆ ಅವರು ಒಂದು ದೇವಸ್ಥಾನಕ್ಕೆ ಕರೀತಾರೆ ನಿಮ್ಮನ್ನ. ಏನಿದು, ನೀವ್ಯಾಕೆ ಅವ್ರ ಮೇಲೆ ದೂರು ಕೊಟ್ಟಿದ್ದು, ಅಥವಾ ನಿಮ್ಮ ಮೇಲೆ ನಿಜವಾಗ್ಲೂ ಅವರು ಹಲ್ಲೆ ಮಾಡಕ್ಕೆ ಬಂದಿದ್ರೆ ಏನದು? ಈಗ ಒಬ್ಬ ಮನುಷ್ಯ ಯಾಕೆ ಅರುಣ್ ಸಾಗರಿಗೆ ಕೊಪ್ಪ ತಾಲೂಕಲ್ಲಿರೋದು, ಅವನು ನಮ್ಮ ಮನೆ ನೋಡಿದಾನ, ನಮ್ಮ ಜಾಗ ನೋಡಿದಾನ, ಅವನು ಏನಂತ ಹಾಕಿದ ಅಂತ ಹೇಳಿದ್ರೆ, ನಮ್ಮ ಮನೆಯದು ಈ ಸೊತ್ತು ಈಗ ಎಲ್ಲರಿಗೂ ಸಿಗ್ತದೆ ಹೋಟೆಲಲ್ಲಿ ಸಿಗ್ತದೆ, ಅದನ್ನು ತೆಗೆದು ಆಮೇಲೆ 25 ಎಕರೆ ಒತ್ತುವರಿ ಮಾಡಿದ್ದಾನೆ ಅಂತ ಹೇಳಿ ಪಿಕ್ಚರಲ್ಲಿ ಬಾಕಿ ಹೋಗಿ ಅಂತ ಹಾಕಲ್ಲ. ಏನು ಬಾಕಿ ಹೋಗಿ ಇರ್ತದೆ ಬಂದು ನೋಡಿದಾನ. ಅದ್ರ ಮೇಲೆ ಯಾಕೆ ಅವನು ಬಾಕಿ ಹೋಗಿ ಅಂತ ಹಾಕಿದವನು, ಯಾಕೆ ಇವತ್ತಿನವರಿಗೂ ಅದ್ರ ಬಗ್ಗೆ ಹೋರಾಟ ಮಾಡಲಿಲ್ಲ? ಅವ್ನು ಮಾಡಲಿ ಹೋರಾಟ, ನಮ್ದು ಜಾಗನ ಇದನ್ನ ಅವನು ಹೋರಾಟ ಮಾಡಿದ್ರೆ ಮಾಡಿಸ್ಲಿ. ಅಲ್ಲ, ನೀವು ಹೇಳ್ತಾ ಇದ್ರು ಹೋರಾಟ ಮಾಡಲಿ, ಅದೀಗ ಬೇರೆ ವಿಚಾರ. ನಾನು ಕೇಳ್ತಿರುವಂಥದ್ದು, ಏನೀಗ ನಿಮ್ಮ ಮೇಲೆ ಏನೋ ಅಟ್ರಾಸಿಟಿ ಹಾಕಿ ದೂರು ಕೊಟ್ಟರೆ ನೀವು ಹೇಳಿದ್ರಿ, ಅದೇ ರೀತಿ ನೀವು ಕೂಡ ಒಬ್ಬ ಪತ್ರಕರ್ತರ ಮೇಲೆ ಹಾಗೂ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಏನೋ ಬರೀತಿದ್ರು, ಆ ವ್ಯಕ್ತಿ ವಿರುದ್ಧ ಒಂದು ದೂರನ್ನು ಅಲ್ಲ, ಆ ಘಟನೆಯ ಹಿನ್ನೆಲೆ ಏನು ಅಂತ. ನನಗೆ ಇವತ್ತಿನವರೆಗೆ ಅರುಣ್ ಸಾಗರ್ಗೆ ನಾನು ಮಾಡಿಲ್ಲ. ಅರುಣ್ ಸಾಗರ್ ನನಗೆ ಮಾಡಿದ ಫೋನ್ ಮಾತ್ರ ಇರೋದು, ನೀವೆಲ್ಲರೂ ಇದನ್ನು ಕೊಟ್ಟರೆ. ಅವನಿಗೆ ನಾನು ಶಬರಿಗೆ ಫೋನ್ ಮಾಡಿದ್ರೆ 6 ತಿಂಗಳಾಗಿದೆ. ಅವನ ಹತ್ರ ಮಾತಾಡ್ತಾನೆ. ಅವನ ಅಟ್ರಾಸಿಟಿ ಹೆಂಗೆ ನನಗೆ ಮೇಲೆ ಕೊಟ್ಟ? ಅಟ್ರಾಸಿಟಿ ಕೇಸು ನನಗೆ ಧಮಕಿ ಹಾಕೋದು ರೇಪ್ ಅಂತ ಕೊಟ್ಟ ಅಲ್ವಾ? ಕೊಟ್ಟ. ಅದಕ್ಕೆ ಕೌಂಟರ್ ಆಗಿ ಕೊಟ್ಟಿರೋದಲ್ಲ, ಇವ್ರು ಬಂದಿರೋದು ಹೌದು, ನಾವು ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಹೌದು. ಯಾಕೆ ಅಂತ ಹೇಳಿದ್ರೆ ಅವನು ನಾನು SC ಅನ್ನೋದೊಂದು ತಲೆಯಲ್ಲಿದೆ. ಯಾರಿಗೆ? ಶಬರಿಗೆ. ನಾವು SC, ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದು, ಆಯಿತಾ? ಹಾಗಾಗಿ ನಾವು ಏನು ಅಂತ ಹೇಳಿದ್ರೆ, ನಮಗೆ ಅವನ ಬಗ್ಗೆ ನಮಗೇನು ದ್ವೇಷ ಇರಲಿಲ್ಲ. ನಮಗೆ ಪಕ್ಷದ ಅಧ್ಯಕ್ಷ ಆಗಿ ನಾನು ಅವನಿಗೆ ವಾರ್ನ್ ಮಾಡಿದ್ಬಿಟ್ರೆ, ಆಯಿತಾ? ಯಾವುದಾರಿದ್ದರೆ ಅವನು ಕೋರ್ಟಿಗೆ ಹಾಕ್ಕೊಂಡು ಹೋಗಲಿ, ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಕೋರ್ಟಿಗೆ ಹಾಕ್ಕೊಂಡು ಹೋಗೋನು. ಅದರ ಮಧ್ಯದಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ಇವನಿಗೆ ನಾನು ನಾಳೆ ಕಲಿಸ್ತೀನಿ, ಅವನಿಗೆ ಹೆಂಗೆ ಮಾಡ್ತೀನಿ, ಅದು ಯಾಕೆ? ದುಡ್ಡು ವಸೂಲಿಗಲ್ವಾ ಅಲ್ವಾ? ಅಂದ್ರೆ ನಟರಾಜ್ ಅವರನ್ನ ಹೆದರಿಸಿ ದುಡ್ಡು ವಸೂಲಿ ಮಾಡಲು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ದುಡ್ಡು ವಸೂಲಿ ನಟರಾಜ್ ಅಂತಲ್ಲ, ಎಲ್ಲರೂ ನಮ್ಮಂತ ಬಗ್ಗದೇ ಇಲ್ಲ. ನಾವು ಇಂಥವ್ರು ಬೇಕಾದ್ರೆ 1000 ಜನ ಹುಟ್ಲಿ, ನಾವು ಅದನ್ನು ಹೆದರುದಿಲ್ಲ. ನಾವು ಫೇಸ್ಬುಕ್ಕಲ್ಲಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರು, ನಾವು ಹೆದರು ಜನಗಳೇ ಅಲ್ಲ ನಾವು, ಆಯಿತಾ? ಆಮೇಲೆ ಇದೇ ಥರ ಎಲ್ಲರೂ ಹೆದರಿದ್ರೆ ಸುಮಾರು ಜನ ಹೆದರು ದುಡ್ಡು ಕೊಟ್ಟಿದ್ದಾರೆ. ಎಷ್ಟು ಜನ ಕೊಟ್ಟಿದ್ದಾರೆ ಯಾರಿಗೆ ಗೊತ್ತು?
ಅರುಣ್ ಸಾಗರಿಗೆ ಹಾಕಬೇಕು. ಅರುಣ್ ಸಾಗರಿಗೆ ಇಲ್ಲಿ ಏನು ಅವನು ನಮ್ಮ ಇದು ನಡೆದಾಡೋ ಜಾಗ ಎಲ್ಲ ಅವನ ಸ್ವಂತ ಜಾಗದಲ್ಲಿ ನಡೀತದನ? ಅವನ ಮನೇಲಿ ತುಳಸಿ ಕಟ್ಟೆನಲ್ಲ ಅವನ ಸ್ವಂತ ಜಾಗದಲ್ಲಿ ಕಟ್ಟಿದಾನ? ಅವನ ಮನೆ ದೇವಸ್ಥಾನ ಇದೆಯಲ್ಲ, ಸ್ವಂತ ಜಾಗದಲ್ಲಿ ಇದೆಯಾ ಅವನ ಮನೆ ದೇವಸ್ಥಾನ? ಅವನ ಬೌಂಡ್ರಿ ಚಚ್ಚೌಕಾಗಿ ನುಕ್ಕಿ ಬಣ್ಣದ ಅವನ ಇರೋ ಸ್ವಂತ ಅವನಿಗೇನು ಶಂಕ್ಷನ್ ಆ ಸ್ವಂತ ಜಾಗದೊಳಗೆ ಕೂತಿದ್ದಾನ ಅರುಣ್ ಸಾಗರ. ಇವನು ಕೂತಿದ್ದಾನ? ನಟರಾಜ್ ಈಗ ಮತ್ತೊಂದು ಮಾತು ಕೇಳಿ ಬರ್ತಾ ಇದೆ. ಏನು ಮಾರನಕೊಡುಗೆ ನಟರಾಜ್ ಅವರು ಕಳೆದ 10 ವರ್ಷಗಳಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಇಳಿಸಿ ಬೇರೆಯವ್ರನ್ನ ಮಾಡಬೇಕು, ಬೇರೆಯವರು ಕೂಡ ಒಂದು 4 ಜನ ಆಕಾಂಕ್ಷಿಗಳಿದ್ದಾರೆ, ಅವರು ಕೂಡ ಈ ಒಂದು ಘಟನೆಗಳ ಹಿಂದಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತದೆ. ಅಂದ್ರೆ ನಟರಾಜ್ ಅವರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಇಳಿಸಲು ಒಂದು ವ್ಯವಸ್ಥಿತವಾದ ಸಂಚೆ ನಡೀತಾ ಇದೆಯಾ ಅಂತ ಪಕ್ಷದ ಆಂತರಿಕ ವಲಯದಲ್ಲಿ? ನಮಗೇನು ಗೊತ್ತಾ, ಎಲ್ಲರಿಗೂ ಇಷ್ಟ ಇರ್ತದೆ ಬ್ಲಾಕ್ ಕಾಂಗ್ರೆಸ್ ಅವರಿಗೆ ನಾವು ಇರಬೇಕು ಅಂತ. ನಾನು ರಾಜೇಗೌಡರು ಚುನಾವಣೆ ಸೆಕೆಂಡ್ ಬಾರಿ 6 ತಿಂಗಳ ಹಿಂದೆ ನಾನು ರಾಜೇಗೌಡರಿಗೆ 6 ತಿಂಗಳ ಹಿಂದೆ ನೀವು ಬೇರೆಯವ್ರನ್ನ ಅಧ್ಯಕ್ಷರು ಮಾಡ್ಕೊಳ್ಳಿ ಅಂತ ಹೇಳಿದೆ. 6 ತಿಂಗಳ ಹಿಂದೆನೇ. ನೀವು ಬೇಕಾದ್ರೆ ರಾಜೇಗೌಡರ ಹತ್ರ ಕೇಳಿ, ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲೇ ಇದೆ. ಯಾರಿಗಾರ ಆಸೆ ಇರ್ಬೋದು, ಇದಕ್ಕಿಂತ ನಮ್ಗಿಂತ ಚೆನ್ನಾಗಿ ಮಾಡ್ತೀವಿ ಅನ್ನೋದು ಒಂದು ಇದಿರ್ಬೋದು, ಏನು ಅವ್ರಿಗೆ ಹುಮ್ಮಸ್ಸು ಇರ್ಬೋದು. ಆ ಥರ ಇದ್ದರೆ ಅವರು ಯಾರು ಇದ್ದರೆ ಅವ್ರಿಗೆ ಒಂದು ಅವಕಾಶ ಕೊಡಿ, ಮಾಡ್ಕೊಳ್ಳಿ. ಯಾರಾದ್ರೂ ರಾಜೇಗೌಡರು ಅವತ್ತೇನು ಮಾತಾಡಿಲ್ಲ. ಇದ್ರದ್ದು ಎಲೆಕ್ಷನ್ ಮುಗೀತು. ಮುಗಿದ ನಂತರ ಕೇಳ್ತಿದ್ದೆ, ಅದೇನೋ ಒಂದು ಇದಂತಲ್ಲ, ನಾವು ಮಾನಸಿಕವಾಗಿ ಏನೋ ಅಂತ ಹೇಳಿದ್ರೆ ಬೇರೆಯವರು ಒಂದು ಸಲ ಮಾಡಬೇಕು, ಎಲ್ಲರೂ ಅವಕಾಶ ಇರಬೇಕು. ನಾನು ಎಷ್ಟು ವರ್ಷ ಮಾಡೋಕ್ಕಾಗುತ್ತೆ? ಇದು ಒಂದು 6 ತಿಂಗಳು ಮಾಡ್ಬೋದು, ಮತ್ತು ಮುಂದಿನ ವರ್ಷ ನಾನು ಬೇರೆಯವರಿಗೆಲ್ಲ ಕೊಡಲೇಬೇಕಲ್ಲ ಅವಕಾಶ. ಈಗ ನಟರಾಜ್ ಅವರು ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಬೆಳೆದು ಸಜ್ಜಾಗಿದ್ದಾರೆ. ಹಾಗಾದ್ರೆ ಸಜ್ಜಲ್ಲ. ಈಗ ರಾಜೇಗೌಡರು ನಮ್ಗೆ ಈಗ ಏನು ಹೇಳಿದ್ದಾರೆ, ಈ MP ಚುನಾವಣೆ ಮುಗಿದು MP ಚುನಾವಣೆ ನಂತರದಲ್ಲಿ ಕೂತು ಯಾರ್ಯಾರಿಗೆ ಯಾವ್ದಾವ್ದು ಪೊಸಿಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತೀರ್ಮಾನ ಮಾಡ್ತೀವಿ ಅಂತ. ಹಂಗಾಗಿ ಅವರು ತೀರ್ಮಾನ ಮಾಡ್ತಾರೆ. ಲೋಕಸಭಾ ಚುನಾವಣೆ ಮುಗಿದ ನಂತರ ಒಂದು ಬದಲಾವಣೆ ಗಾಳಿ ಅಥವಾ ನಟರಾಜ್ ಅವರಿಗೆ ಬೇರೆ ಹುದ್ದೆ ಏನಾದರೂ ಒಂದು ಸಿಗುವ ಸಾಧ್ಯತೆ ಇದೆಯಾ? ಅದು ಅವರು ಯೋಚನೆ ಮಾಡಿದ್ದಾರೆ. ನಾವು ಪರ್ಸ್ನಲ್ ಆಗಿ ನಮ್ಮ ಹತ್ರ ಮಾತಾಡಿದ್ದಾರೆ. ಅವರು ನಟರಾಜರಿಗೆ ಬೇರೆ ಅವಕಾಶ ಮಾಡಿ ಜಿಲ್ಲಾ ಪಂಚಾಯತಿ ಬರ್ತದೆ, ತಾಲೂಕು ಪಂಚಾಯತಿ. ನಾನು ಅದೀಗ ಬರೋಣ ಅನ್ಕೊಂಡಿದ್ದೆ. ನಟರಾಜ್ ಅವರಿಗೆ ಜಿಲ್ಲಾ ಪಂಚಾಯತಿ ಕೆಟಗರಿ ತಂದು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅಂದ್ರೆ ಈಗ ನಟರಾಜ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಜಿಲ್ಲಾ ಪಂಚಾಯತ್ ಚುನಾವಣೆ ಆ ಕಡೆಗೆ ಇಳಿತಾರೆ. ಹಾಗಾದ್ರೆ ಅದು ನಮ್ಗೆ ಗೊತ್ತಿಲ್ಲ. ನಾವು ಇಳಿತೀವಿ ಅಂತ ನಾನು ಒಬ್ಬ ನಿರ್ಧಾರ ಮಾಡಿ ಹೇಳೋಕ್ಕಾಗಲ್ಲ. ಅದಕ್ಕೆ ನಮಗೆ ಪಕ್ಷದಲ್ಲಿ ಮುಖ್ಯವಾಗಿ MLA ಇದ್ದಾರೆ, ಆಮೇಲೆ ಪಕ್ಷದ ಜಿಲ್ಲಾಧ್ಯಕ್ಷರಿದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ಇದ್ದಾರೆ. ಅವರಿಗೆ ಯಾರ್ಯಾರಿಗೆ ಯಾವ್ಯಾವ ಜಿಲ್ಲಾ ಪಂಚಾಯತಿಗೂ ಸಜ್ಜಾಗ್ಲಿಕ್ಕೆ ಹೇಳಿದ್ದಾರೆ, ತಾಲೂಕ್ ಪಂಚಾಯತಿಗೂ ಸಜ್ಜಾಗ್ಲಿಕ್ಕೆ ಹೇಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಒಂದು ಅವಕಾಶ ಕೊಟ್ಕೊಂಡು ಹೋಗುವ ತೀರ್ಮಾನ ನಮ್ಮ ಮುಖಂಡರಲ್ಲಿ ಇದೆ ಅಂತ ಹೇಳಿ ನನಗೆ ಸೂಕ್ಷ್ಮವಾಗಿ ಗೊತ್ತಾಗಿದೆ. ಅದರ ಮೇಲೆ ನಮಗೂ ನಾವು ಸ್ವಲ್ಪ ಕಷ್ಟದ ಕೆಲಸ. ನಿಮ್ಗೆ ಎಷ್ಟೇ ಸರಿ ಯಾವತ್ತು ಏನು ಅಂತ ಹೇಳಿದ್ರೆ, ಕಳೆದ ಸಾರಿ ನಾಮಿನೇಷನ್ ಮಾಡೋ ಪ್ರಕ್ರಿಯೆ ಇರಲಿಲ್ಲ ನನಗೆ. JDS ಕಾಂಗ್ರೆಸ್ಸಿಂದು ಇದರೊಳಗೆ ನಾಮಿನೇಷನ್ನೇ ಬಂದಿಲ್ಲ, ಹಾಗೇ ಇಲ್ಲ. ಭಾರಿ ಆರಾಮಿದ್ದು ನಾವು. ನಮ್ಮ ಶಾಸಕರು ಏನು ಅಂತ ಹೇಳಿದ್ರೆ ನಾಮಿನೇಷನ್ ವಿಚಾರದಲ್ಲಿ ಅವರು ತಲೆ ಕೆಡಿಸ್ಕೊಳ್ಳೋಣ. ನೀವು ಕೂತು ನಾವು 15-20 ಜನ ಕೂತು ತೀರ್ಮಾನ ಮಾಡ್ತೀವಿ. ಏನು ತೀರ್ಮಾನ ಮಾಡಿದ್ವ ಪ್ರತಿಯೊಬ್ಬನಿಗೆ ಆಸೆ ಇರ್ತದೆ, ಅದು ನಮಗೆ ಕೊಟ್ಟಿಲ್ಲ. ಅಂದ್ರೆ ಇಲ್ಲೊಂದ್ ಕಡೆ ಈ ನಾಮಿನೇಷನ್ಗಳ ನೇಮಕ ವಿಚಾರವೂ ಕೂಡ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಗಳಲ್ಲಿ, ಅದು ಬರೀ ಒಂದು ಶೃಂಗೇರಿ ಅಲ್ಲ, ಕೊಪ್ಪ ಆಗಿರ್ಬೋದು, ಇನ್ನಿತರ NR ಬ್ಲಾಕ್ ಕಾಂಗ್ರೆಸ್ ನಲ್ಲಿ ನಾಮಿನೇಷನ್ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಕೂಡ ಇಲ್ಲೊಂದ್ ಕಡೆ ಗೊಂದಲಕ್ಕೆ ಕಾರಣವಾಯ್ತಾ ಅಂತ? ಅಲ್ಲ, ಗೊಂದಲ ಹಾಗೆ ಆಗುತ್ತೆ. ಅದು ನಾಮಿನೇಷನ್ನು ಈಗೇನಾಗುತ್ತೆ, 60ರಿಂದ 62 ನಾಮಿನೇಷನ್ ಇರೋದು ತಾಲೂಕಿಗೆ. ಅದರಲ್ಲಿ ಅವರೆಲ್ಲರೂ ಸಮರ್ಥರ. ಒಂದು 100 ಜನ, ಒಂದು 500 ಜನ ಕಾರ್ಯಕರ್ತರು ಒಂದು 15-20 ವರ್ಷದಿಂದ ಕೆಲಸ ಮಾಡಿರ್ತಾರೆ. ನೀವು ಯಾರಿಗೆ ಕೊಡ್ತೀರಿ? 15-20 ವರ್ಷದಿಂದ ಕೆಲಸ ಮಾಡಿರ್ತಾರೆ. ಅದು 2 ಟರ್ಮ್ ಮಾಡ್ತೀವಿ ಅಂತ ಹೇಳಿದ್ರೆ 2 ಟರ್ಮ್ ಮಾಡಿದ್ರೂ ಸಹ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಅಷ್ಟು ಸಮಸ್ಯೆ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಬೇಕಾದರೆ, ಎಲ್ಲರೂ ಸಮರ್ಥನೆ. ಅವಾಗ ಕೆಲವರು ಏನು ಮಾಡ್ತಾರೆ, ಏನು ಯಾರನ್ನ ತೊಂದರೆ ಇಲ್ಲಪ್ಪ ಮಾಡಿ ನಮಗೆ ಅಂತ ಹೇಳ್ತಾರೆ, ನಂಗೆ ನಾಮಿನೇ ಬೇಡ ಕಣ, ನಾನು ಯಾರನ್ನ ಮಾಡಿರಿ ಅಂತ ಹೇಳ್ತಾರೆ. ಎಲ್ಲ ನನಗೆ ಬೇಕಿತ್ತು ಅಂತ ಹೇಳ್ತಾರೆ. ಆಮೇಲೆ
ಈಗ ಕೆಲವರಿಗೆ ಏನಾಗುತ್ತೆ, ನಾಮಿನಿ ಕೊಟ್ಟಿದ್ದು ಇಲ್ಲ ನನಗೆ KDP ಎರಡು KDP ಮೇಲೇ ಕಣ್ಣಿರ್ತದೆ, ಕೊಟ್ಟವನು ನನಗೆ KDP ಕೊಡಬೇಕಿತ್ತು, ನನಗೆ ಯಾಕೆ ಈ ಸಣ್ಣ ಕೊಟ್ಟರೆ ಸಿಹಿನೇ ಅಲ್ವಾ ಜನರಿಗೆ ಇಷ್ಟ ಅಂದರೆ ದುಡಿದಿದ್ದಾರೆ. ಅವರು ದುಡಿದಿದ್ದಾರೆ, ಅವ್ರು ಕೇಳ್ತಾರೆ, ಅವ್ರ ಆಸೆ ನಾವು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅದು ಸುಮಾರು ಜನರಿಗೆ ಪಾಪ ಇದಾಗಿರೋದು. ನಾವು ಎಷ್ಟು ಯೋಚನೆ ಮಾಡಿದ್ರು ಅಲ್ಲಿ ಜನರಲ್ಲಿಗೆ ಕಡಿಮೆ ಇರುತ್ತೆ ಸೀಟು. ಈಗ ಜನರಲಿ ಕಡಿಮೆ ಅಂತ ಹೇಳಿದ್ರೆ, ಜನರಲ್ಲಿ ನಾವು ಒಕ್ಕಲಿಗರು ಬ್ರಾಹ್ಮಿನ್ಸು ತಗೋತೀವಿ. ಬ್ರಾಹ್ಮಿನ್ಸು ಅವರಿಗೂ ಒಂದು 4-5 ಕೊಟ್ಟಿದ್ದೀವಿ, ಒಕ್ಕಲಿಗರಿಗೆ ಒಂದು 8-10 ಕೊಟ್ಟಿದ್ದೀವಿ, ಅಷ್ಟೇ ಸಿಕ್ಕಿರೋದು. 10ರಿಂದ 15 ಜನರಲಿಗೆ ಬಂದಿರ್ಬೋದು ನಾಮಿನೇಷನು. ಮತ್ತು ಈ ಮಹಿಳೆಗೆ ಕೋಟ ಎಲ್ಲದರಲ್ಲೂ 2-3 ಮಹಿಳೆ ಕೋಟ ಇರ್ತದೆ. ಆಮೇಲೆ SC ಕೋಟ 25% ಇರ್ತದೆ, ST ಇರ್ತದೆ, ಆಮೇಲೆ BCMA ಇರ್ತದೆ, ಅದ್ರ ಮೇಲೆ ಅಲ್ಪಸಂಖ್ಯಾತರು ಇರ್ತದೆ. ನೀವು ಹೇಗೆ ನೀವು ಅವ್ರನ್ನ ಫಿಲ್ಫಿಲ್ ಮಾಡ್ತೀರಿ? ಒಂದು 15-20 ನಾಮಿನೇಷನ್ನ ಇಷ್ಟು ಸಾಮಾನ್ಯ ಒಂದು 500 ಜನ ಸಮರ್ಥವಾದ 500-600 ಜನ ಕಾರ್ಯಕರ್ತರು ಇರ್ತೀವಿ. ನೀವು ಹೆಂಗೆ ಹಾಕ್ತೀರಿ? ಎಲ್ಲರೂ ಒಬ್ಬರಿಗಿಂತ ಒಂದು ನಮಗೆ ಬೆಂಬಲ ಮಾಡ್ಕೊಂಡು ಬಂದಿರ್ತಾರೆ, ಮತ್ತು ಅವ್ರು ಬಲಿಷ್ಠವಾಗಿ ಪಕ್ಷ ಕಟ್ಟಿರ್ತಾರೆ. ಇದು ಏನಾಗುತ್ತೆ, ಭಾರಿ ದೊಡ್ಡ ಅವರೆಲ್ಲ ಪಾಪ ಎಲ್ಲ ತುಂಬ ಯಾರೋ ಒಬ್ಬರಿದ್ರು ಅದನ್ನು ಇದು ಮಾಡ್ತಾರೆ ಬಿಟ್ರೆ, ಎಲ್ಲರೂ ಆ ಪರಿಸ್ಥಿತಿ ಅವರಿಗೆ ಅರ್ಥ ಆಗುತ್ತೆ. ತುಂಬ ಜನಗಳಿಗೆ ನಮಗೆ ನಾಮಿನಿ ಬೇಡ, ನಾನು ಚುನಾವಣೆಗೆ ನಿಂತು ಗ್ರಾಮ ಪಂಚಾಯತಿ ನಿಲ್ತೀನಿ, ಸೊಸೈಟಿ ನಿಲ್ತೀನಿ ಅನ್ನೋ ಇದರವರು ಇದ್ದಾರೆ, ಅವರಿಂದ ತಗೊಳ್ಳೋದೇ ಇಲ್ಲ. ಕೆಲವರು ಈ ಥರ ಮಾಡ್ತಾರೆ. ಇದು ನಾನಲ್ಲ, ಇನ್ನೊಬ್ಬ ಯಾವ ಅಧ್ಯಕ್ಷರು ಬಂದರು ಸಮಸ್ಯೆ ಇದ್ದಿದ್ದೆ. ನೀವು ಯೋಚನೆ ಮಾಡಿ, ಹೆಂಗೆ ಜನರಲ್ಲು ಒಂದು 15ರಿಂದ ಅಥವಾ 20 ಇರ್ಬೋದು. 20ಕ್ಕೆ 500 ಜನಿಗೆ ನೀವು ಹೆಂಗೆ ಇದು ಮಾಡ್ತೀರಿ? ಅದನ್ನೆಲ್ಲ ಲೇಡಿ ಬರುತ್ತೆ, ಲೇಡಿ ಮಿನಿಮಮ್ ಒಂದು ಕೊಡಲೇಬೇಕು. ಆಮೇಲೆ SC ST ಮೀಸಲು ಇಡಲೇಬೇಕು, ಹಿಂದುಳಿದ ವರ್ಗ ಇಡಲೇಬೇಕು, ಅಲ್ಪಸಂಖ್ಯಾತರು ಕೊಡಲೇಬೇಕು. ಇದಕ್ಕೆ ಒಂದಾಗೋದು. ಈಗ ಜನರಿಗೆ, ನಮ್ಮ ಶೃಂಗೇರಿ ಜನರು ಭಾರಿ ಬುದ್ಧಿವಂತರು, ಕಾರ್ಯಕರ್ತರು ಎಲ್ಲ ಅರ್ಥ ಆಗುತ್ತೆ ಅವರಿಗೆ. ಆದರೆ ಕೆಲವರು ಒಂದಷ್ಟು ಅದನ್ನೇ ವ್ಯತಿರಿಕ್ತವಾಗಿ ಜಾಸ್ತಿ ಅರ್ಥ ಆಗಿದ್ದ ಪರಿಣಾಮನೇ ಈ ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇದೆಯಾ? ಗೊಂದಲ. ನಾವು ಅದನ್ನು ಹೆಚ್ಚಿನ ಯುವ ಕಾಂಗ್ರೆಸ್ನಲ್ಲಿ ಜಾಸ್ತಿ ಕೊಟ್ಟಿದ್ದೀವಿ ನಾವು ಯೂತ್ಸಿಗೆ. ಯೂತ್ಸು ಯಾಕೆ ಅಂತ ಹೇಳಿದ್ರೆ, ಮುಂದೆ ಅಲ್ಲಿ ಯೂತ್ಸೇ ನಮ್ಮಲ್ಲಿ ಬರೋದು ಕಡಿಮೆ. ಯೂತ್ಸಿಗೆ ನಾವು ಕೇಳಿ, ಯೂತ್ಸಿಗೆ ಸಾಮಾನ್ಯ ಅದರಲ್ಲಿ ಒಂದು 62 ನಾಮಿನೇಷನಲ್ಲಿ 50%ಗಿಂತ ಮೇಲೆ ಯೂತ್ಸಿಗೆ ಕೊಟ್ಟಿದ್ದೀವಿ. ಇರಲಿ, ನಾವು ಅವ್ರನ್ನ ನಿಂತಿರ್ಬೇಕಂತ ನಮ್ಮಲ್ಲಿ ಆ ಥರ ನಾವು ಅಷ್ಟು ನೀಟಾಗಿ ನಾಮಿನೇಷನ್ ಮಾಡಿದ್ದೀವಿ ಅಂತೇಳಿ ನನಗಂತೂ ಇದಿದೆ. ಓಕೆ ನಟರಾಜ್ ಅವರೇ, ಈಗ ವಿಧಾನಸಭೆ ಚುನಾವಣೆ ಮುಗಿತಿದ್ದಂಗೆ ಈಗ ಲೋಕಸಭೆ ಚುನಾವಣೆ ಬಂದಿದೆ. ನಿಮ್ಮ ಅಧ್ಯಕ್ಷರಾಗಿದ್ದೀರಾ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಇಂದು. ನಿಮ್ಮ ನೇತೃತ್ವ ಈ ಒಂದು ತಾಲೂಕಿನ ಚುನಾವಣೆ ನಡೀತೆ. ಪ್ರಮುಖವಾಗಿ ಈ ಲೋಕಸಭಾ ಚುನಾವಣೆಗೆ ತಯಾರಿ ಯಾವ ರೀತಿ ನಡೀತಾ ಇದೆ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ? ಇಲ್ಲ, ನಮ್ಮಲ್ಲಿ ಪ್ರತಿ ಬೂತಿನಲ್ಲೂ 25ರಿಂದ 30 ಜನ ಒಳ್ಳೆ ಕಾರ್ಯಕರ್ತರ ಪಡೆ ಇದೆ. ಪ್ರತಿ ಬೂತ್ನಲ್ಲೂ ಇದ್ದಾರೆ. ಇವತ್ತು ಶೃಂಗೇರಿ ಟೌನ್ ಅಂತದ ಒಂದೆರಡು ಬೂತಲ್ಲೂ ಸಹ ಮಿನಿಮಮ್ 10 ಜನ ಕಾರ್ಯಕರ್ತರು ಇದ್ದೇ ಇದ್ದಾರೆ ಎಲ್ಲ ಬೂತಲ್ಲೂ. ಈಗ ಈಗಾಗಲೇ ಒಂದು ರೌಂಡ್ ಪಾಂಪ್ಲೆಂಟನ್ನು ನಿನ್ನೆ ಹಂಚಿದ್ದೀವಿ ಜಯಪ್ರಕಾಶ್ ಹೆಗ್ಡೆಯವರು. ಈಗ ನೆಕ್ಸ್ಟ್ ನಾಳೆ ಅದನ್ನು ಹಿಡ್ಕೊಂಡು ಅಂತಾರೆ. ಒಳ್ಳೆ ಕಾರ್ಯಕರ್ತರ ಬಲಿಷ್ಠ ಪಡೆ ಇದೆ. ನಟರಾಜ್ ಅವರು, ಪ್ರಮುಖವಾಗಿ ನಿಮ್ಮ ಅಭ್ಯರ್ಥಿಯಾಗಿ ಕೆಲವೊಂದು ಗೊಂದಲಗಳಿದ್ದು, ಶೃಂಗೇರಿ ಕ್ಷೇತ್ರದಿಂದಲೂ ಕೂಡ ಇಬ್ಬರು ಮುಖಂಡಗಳ ಹೆಸರು ಲೋಕಸಭಾ ಚುನಾವಣೆಯ ಆಕಾಂಕ್ಷಿಗಳ ಪಟ್ಟಿಯಲ್ಲಿತ್ತು. ನಂತರ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ನೀಡಿರುವಂಥದ್ದು. ಜಯಪ್ರಕಾಶ್ ಹೆಗ್ಡೆ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರೋದು ಎಲ್ಲೊಂದು ಕಡೆ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆಯಾ ಅಂತ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಜಯಪ್ರಕಾಶ್ ಹೆಗ್ಡೆ ಅವರು ಒಂದ್ಸರಿ ಪಕ್ಷೇತರಾಗಿ ನಿಲ್ತಾರೆ, ಕಾಂಗ್ರೆಸ್ಗೆ ಬರ್ತಾರೆ, ನಂತರ BJPಗೆ ಹೋಗ್ತಾರೆ. ಈ ರೀತಿಯಾಗಿ ಪಕ್ಷ ಬದಲಾವಣೆ ಮಾಡ್ತಿರುವಂತಹ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆಯಾ? ಜಯಪ್ರಕಾಶ್ ಹೆಗ್ಡೆಯವರು ಶೃಂಗೇರಿ ಕ್ಷೇತ್ರದಲ್ಲಿ ಮನೆ ಮಾತಾಗಿದ್ದರು. ಅದರಲ್ಲೂ ನಮ್ಮ ಶೃಂಗೇರಿಯಲ್ಲಿ ಜಯಪ್ರಕಾಶ್ ಹೆಗ್ಡೆಯವರು ಮನೆ ಮಾತಾಗಿದ್ದಾರೆ. ಅವ್ರು ಯಾವ ಪಕ್ಷಕ್ಕೆ ಹೋದ್ರು ಬಂದರು ಅನ್ನೋದನ್ನು ಇಲ್ಲಿ ಯಾವ ಜನನೂ ಪ್ರಶ್ನೆ ಇಟ್ಕೊಂಡಿಲ್ಲ. ಕಾರ್ಯಕರ್ತರು ಒಳ್ಳೆಯ ಅಭ್ಯರ್ಥಿ ಬಂದ್ರಲ್ಲ, ಒಬ್ಬ ಗೆಲ್ಲುವ ಅಭ್ಯರ್ಥಿನ ಇವತ್ತು ಕಣಕ್ಕಿಳಿಸಿದ್ದಾರೆ ಅಂತ ಹೇಳಿ ನಮಗೆ ಹೈಕಮಾಂಡ್ಗೆ ಎಲ್ಲ ನಮಗೆ ಭಾರಿ ತೃಪ್ತಿ ಇದೆ. ನಾವು ಚುನಾವಣೆಗೆ ಹೋಗ್ಬೇಕಾದ್ರೆ ಒಂದು ಅಭ್ಯರ್ಥಿ ಹಿಂದ್ಗಡೆ ಹೋಗ್ಬೇಕಂದ್ರೆ, ಗೆಲ್ಲುವಂಥ ಅಭ್ಯರ್ಥಿ ಇದ್ದಾರೆ ಅಂತ ಹೇಳಿದ್ರೆ ಹುಮ್ಮಸ್ ಜಾಸ್ತಿ ಆಗಿದೆ. ಹುಮ್ಮಸ್ ಆಗಿದೆ. ನಟರಾಜ್ ಅವರೇ, ಲೋಕಸಭಾ ಚುನಾವಣೆ ಮುಗಿತಿದ್ದಾಗೆ
ಇನ್ನು ಮಾರ್ನಕೊಡಗೆ ನಟರಾಜ್ ಅವರು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಮುಂದುವರಿತಾರ ಅಥವಾ ರಾಜೀನಾಮೆಯನ್ನು ಕೊಡ್ತಾರ? ಅದನ್ನು ನಮ್ಮ ಪಕ್ಷದಲ್ಲಿ ರಾಜೇಗೌಡರು ಮತ್ತು ಜಿಲ್ಲಾಧ್ಯಕ್ಷರು ತೀರ್ಮಾನ ಮಾಡಿ ಎಲ್ಲ ಕಾರ್ಯಕರ್ತರಿಗೆ ಅವಕಾಶ ಕೊಡುವಂಥ ಸಂದರ್ಭದಲ್ಲಿ ಅವ್ರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಅಂದ್ರೆ ಯಾವುದೇ ರೀತಿ ಅಸಮಾಧಾನ ಆಗಲ್ಲ ನಟರಾಜ್ ಅವರು? ಏನೂ ಆಗಿಲ್ಲ. ನಮಗೆ 10 ವರ್ಷದ ಅಧಿಕಾರಾವಧಿ ನಾನೇ ರಾಜೇಗೌಡರು ಚುನಾವಣೆಯ 6 ತಿಂಗಳು ಮೊದಲು ನೀವು ಬೇರೆ ಮಾಡಿ ಅಂತಾನೆ ಹೇಳಿದ್ದೆ ನಾನು. ಈ ಒಂದು 10 ವರ್ಷದ ಅಧಿಕಾರಾವಧಿ ಏನೋ ಅಧಿಕಾರಾವಧಿ ಅಲ್ಲ ಅಧ್ಯಕ್ಷರ ಅವಧಿ ಅಂದ್ರೆ ನಟರಾಜ್ ಅವರಿಗೆ ಖುಷಿ ತಂದಿದೆಯಾ? ಹಾಗಾದ್ರೆ ನಟರಾಜರಿಗೆ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಪ್ರತಿದಿನನೂ ಹೊಸ ಚೈತನ್ಯನೇ ಇತ್ತು. ನಮಗೆ ಕಾಂಗ್ರೆಸ್ ಕಟ್ಟಬೇಕು ಅನ್ನೋ ಹುಮ್ಮಸ್ಸು ಪ್ರತಿದಿನವೂ ಹುಮ್ಮಸ್ಸಲ್ಲೇ ನಾವು ಕೆಲಸ ಮಾಡಿರೋದು. ಎಲ್ಲ ನಾವು ಮನೆ ಮಠ ಇವನ್ನೆಲ್ಲ ಬಿಟ್ಕೊಂಡು ಕಾಂಗ್ರೆಸ್ ಪಕ್ಷ ಕಟ್ಟಿರೋದು, ನಿರಂತರವಾಗಿ ಕಟ್ಟಿದ್ದು. ಯಾವುದು ಒಬ್ಬ ಟೇಷನ್ ಗಲಾಟೆ ಇರ್ಬೋದು, ಕೇಸ್ ಇರ್ಬೋದು, BJP ಗೌರ್ಮೆಂಟ್ ಇದ್ದಂಥ ನನ್ನೆಲ್ಲ 2-3 107 ಹಾಕ್ಸಿದ್ರು. ಸುಮಾರು ಕೇಸುಗಳನ್ನು ಹಾಕಿದರು. ನನಗೆ ಹಿಂದೂ ಸಹ ಕೇಸನ್ನೆಲ್ಲ ಹಾಕಿದ್ರು. ನಾನು ಯಾವುದು ಸ್ಟೇಷನ್ಗೆ ಹೋಗೋದಾಗಲಿ ಯಾವುದಾಗಲಿ ನಾವೇನು ಬಿಡ್ತಿಲ್ಲ. ತಾಲೂಕು ಆಫೀಸ್ ಆಗಲಿ ಸ್ಟೇಷನ್, ನಾವು ಒಳ್ಳೆಯ ವಿಚಾರಕ್ಕೆ ಒಳ್ಳೆ ಇದಕ್ಕೆ ನಾವು ಕಾರ್ಯಕರ್ತರ ಜೊತೆ ಸದಾ ಇರ್ತಿದ್ವಿ. ಹಾಗಾದ್ರಿಂದ ನಮ್ಮದು ಅಸಮಾಧಾನಗಳು ನಮಗೆ 100% ಕಾಂಗ್ರೆಸ್ ಕಟ್ಟಿದ ತೃಪ್ತಿ, ಕಾಂಗ್ರೆಸ್ ಆಫೀಸ್ ಕಟ್ಟಿದ ತೃಪ್ತಿ ಇದೆ. ನಟರಾಜ್ ಅವರೇ, ಕೊನೆಯದಾಗಿ ಈ ಲೋಕಸಭಾ ಚುನಾವಣೆಯ ಹೊಸರಲ್ಲಿ ನಿಮ್ಮ ಪಕ್ಷದಲ್ಲಿ ಉಂಟಾಗಿರುವಂಥ ಗೊಂದಲಗಳಾಗಿರ್ಬೋದು, ಹಾಗೆ ಒಂದು ಚುನಾವಣೆ ತಯಾರಿ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಗೊಂದಲಗಳು ಇಲ್ಲವೇ ಇಲ್ಲ. ಅಷ್ಟು ಜನ ನಾವು ಕೆಲಸ ಮಾಡ್ತಿದ್ದೀವಿ. ಗೊಂದಲ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒಂದು ಕೆಲವು ಸಂದರ್ಭದಲ್ಲಿ ವೇದಿಕೆ ಕರೆಯಿಲ್ಲ ಅಂತಲೂ ಗೊಂದಲ ಇರ್ತದೆ. ಅಥವಾ ಇವತ್ತು ಯಾರೊಬ್ಬರು ಫೋನ್ ಬಿಟ್ಟು ಒಬ್ಬರಿಗೆ ನಮ್ಗೆ ವಿಚಾರ ತಲುಪಿಲ್ಲ ಅಂದ್ರೂ ಕೆಲವಷ್ಟು ಗೊಂದಲಗಳು ಇರ್ತವೆ. ನಾವು ಅದು ಸರಿ ಮಾಡ್ಕೊಳ್ತೀವಿ. ಇವತ್ತೊಬ್ರು ಬಂದು ಹೇಳಿದ್ರು ನಮಗೆ ಮಾಹಿತಿನೇ ಗೊತ್ತಿಲ್ಲ, ಯಾರು ವಾಟ್ಸಪ್ ನೋಡಿ ಬಂದೆ ಅಂತ. ಹಾಗೆ ಕೆಲವು 1000 ಜನರಿಗೂ ನಾವೇ ಹೇಳೋಕ್ಕಾಗಲ್ಲ. ನಮ್ಮಲ್ಲಿ ಸಿಸ್ಟಮ್ ಇದೆ. ಬೂತ್ ಅಧ್ಯಕ್ಷರು, ಪಂಚಾಯತಿ ಅಧ್ಯಕ್ಷರು, ತಾಲೂಕು ಕಮಿಟಿ ಅವರು ಒಂದೊಂದು ಬೈ ಹೇಳ್ತಾ ಇರ್ತಾರೆ. ನೆಟ್ವರ್ಕ್ ಕೆಲವು ಪ್ರಾಬ್ಲಮ್ ಇರ್ತದೆ. ಗೊಂದಲಗಳು ಏನೂ ಇಲ್ಲ. ಅಭಿಪ್ರಾಯಗಳೇ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ನಮ್ಮಲ್ಲಂತೂ ಕಾಂಗ್ರೆಸ್ಸಲ್ಲಿ ಗೊಂದಲಗಳೇ ಇಲ್ಲ. ನಟರಾಜ್ ಅವರೇ, ನೀವು ಇದುವರೆಗೆ ಒಂದು ಸಂದರ್ಶನದಲ್ಲಿ ಕಳೆದ 10 ವರ್ಷಗಳಿಂದ ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿರೋ ಸೇವೆ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಏನು ಶಾಸಕರ ಒಂದು ಕೆಲಸಗಳಾಗಿರ್ಬೋದು, ಹಾಗೆ ಲೋಕಸಭಾ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರೊಳ್ಳೆ ವೀಕ್ಷಕರೇ, ಇದು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿರುವ ಶ್ರೀಯುತ ಮಾರ್ನಕೊಡಗೆ ನಟರಾಜ್ ಜೊತೆಗೆ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.